ಸೂಕ್ಷ್ಮತೆಯಿಂದ ಬೋಧಿಸಬೇಕು ಎಂಬುದಾಗಿ ವಾಕ್ಯಗಳಲ್ಲಿ ಹೇಳಲಾಗಿದೆ. ನೀವು ಈ ಮಗುವನ್ನ ದೇವರ ಭಯದಲ್ಲಿ ಬೆಳೆಸಿ ದೇವರ ವಾಕ್ಯದಲ್ಲಿ ನಡೆಯುವಂತೆ ಕಲಿಸಿಕೊಡ್ತೀರಾ? ನೀವು ಈ ಮಾತುಗಳಲ್ಲಿ ನಂಬಿ ಸತ್ಯ ಮಾರ್ಗದಲ್ಲಿ ನಿಮ್ಮ ಮಗುವನ್ನ ನಡೆಸುವುದಕ್ಕೆ ಬದ್ಧರಾಗಿದ್ದೀರಾ? ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 15ರಲ್ಲಿ ಹೇಳಿರುವ ಪ್ರಕಾರ, ನಾನು ನನ್ನ ಮನೆಯವರು ಕರ್ತನಿಗೆ ಸೇವೆ ಮಾಡುತ್ತೇವೆ ಎಂಬುದಾಗಿ ಹೇಳಲಾಗಿದೆ. ನೀವು ನಿಮ್ಮ ಮನೆತನವನ್ನ ಸಮರ್ಪಿಸಿ ಈ ಮಗುವಿಗೆ ನೀವು ಜೀವಂತ ಸಾಕ್ಷಿಯಾಗಿರ್ತೀರಾ? ಈ ಮಗುವನ್ನು ಕರ್ತನ ಹೆಸರಿನಲ್ಲಿ ನಾವು ಸ್ವೀಕರಿಸುತ್ತೇವೆ. ನಾವು ಈ ಮಗುವಿಗೆ ಪೋಷಕರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಸಭೆಯ ಕ್ರಮ ಮತ್ತು ಉಪದೇಶಕ್ಕೆ ಗೌರವ ಕೊಟ್ಟು ನಡೆಯುವುದಾಗಿ ಪ್ರತಿಜ್ಞೆ ಮಾಡುತ್ತೇವೆ. ಈ ಮಗುವನ್ನು ದೇವರ ಭಯದಲ್ಲಿ ಮನುಷ್ಯರ ಭಯದಲ್ಲಿ ಬೆಳೆಸಿ ಕರ್ತನ ರಕ್ಷಣೆಯನ್ನು ತಿಳಿಸಿಕೊಟ್ಟು ದೀಕ್ಷಾ ಸ್ನಾನಕ್ಕೆ ಮಾರ್ಗದರ್ಶನ ಮಾಡಿ ಕರ್ತನ ಮೇಜನ್ನು ಗೌರವಿಸುವುದನ್ನು ದಶಮಾಂಶ ಮತ್ತು ಸಮರ್ಪಣೆಯಲ್ಲಿ ನಿಷ್ಠೆಯಿಂದ ನಡೆಯುವಂತೆ ಕಲಿಸಿಕೊಡುತ್ತೇವೆ. ದೇವರ ಸತ್ಯದಲ್ಲಿ ಸ್ಥಿರವಾಗಿ ನಿಲ್ಲಲು ಅನ್ಯ ಮಾರ್ಗದಲ್ಲಿ ಸೇರದಂತೆ ಮಾರ್ಗದರ್ಶನ ಮಾಡುತ್ತೇವೆ. ನಮ್ಮ ಜೀವನದ ಮೂಲಕ ಈ ಮಗುವಿಗೆ ನಾವಿಬ್ಬರು ಜೀವಂತ ಸಾಕ್ಷಿಯಾಗುತ್ತೇವೆ. ನಾವು ನಮ್ಮ ಮನೆಯವರು ಕರ್ತನಿಗೆ ಸೇವೆ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಈ ದಿನದಲ್ಲಿ ಪ್ರತಿಜ್ಞೆ ಮಾಡುತ್ತೇವೆ. ಇದು ಸಂಧ್ಯಾರವರಿಗೆ ಕೊಟ್ಟಂತ ಈ ಮಗುವನ್ನು ಚಿಯೋನ್ ಗೋಪುರ ಸಭೆಯ ಸದಸ್ಯರಾಗಿ ನಾವು ಆತ್ಮಿಕವಾದ ಭಾಗವಾಗಿ ಸ್ವೀಕರಿಸುತ್ತೇವೆ. ಪ್ರಾರ್ಥನೆ ಮತ್ತು ಪ್ರೀತಿಯಿಂದ ಈ ಮಗುವನ್ನು ಬೆಂಬಲಿಸುತ್ತೇವೆ. ಚಿಕ್ಕ ಸಮುವೇಲನ ತಾಯಿ ಹೇಗೆ ಸಭೆಗೆ ತಂದು ಒಪ್ಪಿಸಿಕೊಟ್ಲು, ಈ ಮಗುವನ್ನ ಸಭೆಗೆ ತಂದು ಒಪ್ಪಿಸಿಕೊಟ್ಟಿರುವಾಗ, ಯೇಸುವೇ, ಈ ಮಗುವನ್ನು ನಿಮಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುತ್ತೇವೆ. ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಮಗುವನ್ನ ಕರ್ತನೆ, ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಿಮ್ಮ ಹಸ್ತಕ್ಕೆ ಸಮರ್ಪಣೆ ಮಾಡಿಕೊಡುತ್ತೇವೆ. ಈ ಮಗುವಿನ ಜೀವನದ ಉದ್ದಕ್ಕೂ ಕರ್ತನೆ, ನಿನ್ನ ನಾಮದ ಮುಖಾಂತರವಾಗಿ ಏಳಿಗೆ ಉಂಟಾಗಲಿ. ಜ್ಞಾನದಲ್ಲಿಯೂ ಬಲದಲ್ಲಿಯೂ ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಸಮಾಜಕ್ಕೆ ಒಳ್ಳೆಯ ಮಗುವಾಗಿ ಬೆಳೆಯಲಿ ಕರ್ತನೆ. ತಂದೆ ತಾಯಿಗಳಿಗೆ ವಿಧೇಯಳಾಗುವಂತ ಮಗಳಾಗಿ ನೀವು ಪರಿವರ್ತಿಸು. ಎಲ್ಲ ಪ್ರಾರ್ಥನೆಯನ್ನು ನಿಮಗೆ ಸಮರ್ಪಿಸಿಕೊಂಡು ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರ. ಕರ್ತನು ಕೊಟ್ಟ ಮಗುವಿಗಾಗಿ ನಾವು ಜೋರಾಗಿ ಚಪ್ಪಾಳೆ ತಂದೆ.
ನಿನ್ನದಾಗಲಿ ಜನ್ಮದಿನವಿದು ನಿನ್ನದಾಗಿದೆ ಶಾಂತಿ ಸೌಖ್ಯವು ನಿನ್ನದಾಗಲಿ ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ ನೂರು ತುಂಬಲಿ ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ ನೂರು ತುಂಬಲಿ ಜನ್ಮದಿನವಿದು ನಿನ್ನದಾಗಿದೆ ಶಾಂತಿ ಸೌಖ್ಯವು ನಿನ್ನದಾಗಲಿ ಪುಣ್ಯ ಹಾದಿಲಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ ಪುಣ್ಯ ಹಾದಿಲಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ ಜನ್ಮದಿನವಿದು ನಿನ್ನದಾಗಿದೆ ಶಾಂತಿ ಸೌಖ್ಯವು ನಿನ್ನದಾಗಲಿ ದೇವರ ಕೃಪೆ ನಿನ್ನ ಮೇಲಿರೆ ಸಾರ್ಥಕವಾಗಲಿ ನಿನ್ನ ಜೀವನ ದೇವರ ಕೃಪೆ ನಿನ್ನ ಮೇಲಿರೆ ಸಾರ್ಥಕವಾಗಲಿ ನಿನ್ನ ಜೀವನ ಜನ್ಮದಿನವಿದು ನಿನ್ನದಾಗಿದೆ ಶಾಂತಿ ಸೌಖ್ಯವು ನಿನ್ನದಾಗಲಿ ಶಾಂತಿ ಸೌಖ್ಯವು ನಿನ್ನದಾಗಲಿ ಶಾಂತಿ ಸೌಖ್ಯವು ನಿನ್ನದಾಗಲಿ ಕೃತಜ್ಞತಾ ಸ್ತುತಿ ಮಾಡಿರಿ ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ ಆತನು ಭೂಮಿಯನ್ನು ಜಲರಾಶಿಗಳ ಮೇಲೆ ಹಾಸಿದ್ದಾನೆ ಆತನು ಮಹಾ ಜ್ಯೋತಿರ್ಮಂಡಲಗಳನ್ನು ಸೃಷ್ಟಿಸಿದ್ದಾನೆ ಸೂರ್ಯನು ಹಗಲನ್ನು ಆಳುತ್ತಾನೆ ಚಂದ್ರ ನಕ್ಷತ್ರಗಳು ರಾತ್ರಿಯನ್ನು ಆಳುತ್ತವೆ ಆತನು ಐಗುಪ್ತರ ಚೊಚ್ಚಲ ಮಕ್ಕಳನ್ನು ಸಂಹರಿಸಿದನು ಇಸ್ರಾಯೇಲರನ್ನು ಅವರ ಮಧ್ಯದಿಂದ ಹೊರತಂದನು ತನ್ನ ಭುಜಬಲ ಶಿಕ್ಷಾಹಸ್ತ ಇವುಗಳಿಂದ ಅವರನ್ನು ಬಿಡಿಸಿದನು ಆತನು ಕೆಂಪು ಸಮುದ್ರವನ್ನು ಭೇದಿಸಿದನು ಆತನು ತನ್ನ ಪ್ರಜೆಯನ್ನು ಅರಣ್ಯದೊಳಕ್ಕೆ ಕರೆತಂದನು ದೊಡ್ಡ ಅರಸರನ್ನು ಹೊಡೆದನು ಶ್ರೇಷ್ಠ ರಾಜರನ್ನು ಸಂಹರಿಸಿದನು ಅಮೋರಿಯರ ಅರಸನಾದ ಸೀಹೋನನು ಅವರಲ್ಲಿ ಒಬ್ಬನು ಬಾಷಾನ
ಅವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿದನು. ಎಲ್ಲಾ ಜೀವಿಗಳಿಗೂ ಆಹಾರ ಕೊಡುವವನು ಆತನೇ. ಪರಲೋಕದಲ್ಲಿರುವ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಸಭೆಯೆಲ್ಲರೂ ಕೂತ್ಕೊಳ್ಳೋಣ. ಆವಿಷ್ಕರಣೆ ಮಾಡಲಾಗುವುದು. ದೇವರು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 1ನೇ ವಚನದ ಪ್ರಕಾರ ಆಕೆಗೆ ಹೆಸರನ್ನ ಇಡಲಾಗಿದೆ. ಜಯವು, ಪ್ರಭಾವವು, ಶಕ್ತಿಯು ನಮ್ಮ ದೇವರಲ್ಲುಂಟು, ಆತನು ಮಾತ್ರವೇ ಆರಾಧನೆಗೆ ಯೋಗ್ಯನೆಂಬುದಾಗಿ ಮಗುವಿನ ಹೆಸರನ್ನ ಆರಾಧ್ಯ ಎಂಬುದಾಗಿ ಇಡಲಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ದಯೆ, ಮನುಷ್ಯನ ದಯೆ ಈ ಮಗುವಿನ ಮೇಲೆ ಇರುವ ಹಾಗೆ ಆರಾಧ್ಯ ಎಂಬುದಾಗಿ ಕರೆಯುವಂತ ಪ್ರತಿಯೊಂದೊಂದು ಕ್ಷಣವು ನನ್ನ ದೇವರು ಸ್ತುತಿಗೆ, ಘನಕ್ಕೆ, ಮಾನಕ್ಕೆ, ಮಹಿಮೆಗೆ ಯೋಗ್ಯನಾಗಿದ್ದಾನೆ ಎಂಬುದಾಗಿ ನೀವು ತಿಳಿಯಪಡಿಸ್ತಿದ್ದೀರಾ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಆರಾಧನೆಗೆ ನೀವು ಯೋಗ್ಯನಾಗಿರುವಂತ ದೇವರು, ಸ್ತುತಿಗೆ ಯೋಗ್ಯನಾಗಿರುವಂತ ದೇವರು. ಈ ಕುಟುಂಬದಲ್ಲಿ ಪ್ರತಿ ಕ್ಷಣವೂ ನೀವು ಆರಾಧನೆಯನ್ನು ಹೊಂದುವುದಕ್ಕಾಗಿ ವರದಾನವಾಗಿ ಕೊಟ್ಟಂತ ಮಗುಗಾಗಿ ನನಗೆ ಸ್ತೋತ್ರ. ತಂದೆಯಾದಂಥ ದೇವರೇ, ಈ ಮಗು ಬೆಳೆಯುವಂತ ಒಂದೊಂದು ದಿವಸಗಳಲ್ಲಿ ನಿನ್ನ ಜ್ಞಾನವು, ಶಕ್ತಿಯು, ಬಲವು ಹೇರಳವಾಗಿ ಇಳಿಯುವುದಕ್ಕಾಗಿ ಸಹಾಯ ಮಾಡಿ. ಮಗುವಿನ ಕುರಿತಾದಂಥ ಒಂದು ದರ್ಶನವನ್ನು ತಂದೆ ತಾಯಿಗಳಿಗೆ ನೀವು ಅನುಗ್ರಹಿಸು. ಈ ಕುಟುಂಬದ ಎಲ್ಲ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯನ್ನು ಕಥ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಸಭೆಯಾಗಿ ಮಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಮಗಳು ಹೆಜ್ಜೆಯನ್ನು ಹಾದು ಹೋಗುತ್ತಿರುವಾಗ ದೇವರ ದಯೆ ನೀನು ಕ್ಷೇರಳವಾಗಿ ಇರಿಸು ಸ್ವಾಮಿ. ಹೋಗೋಣದಲ್ಲಿಯೂ ಬರೋಣದಲ್ಲಿಯೂ ಕರ್ತನೆ, ತಂದೆ ತಾಯಿಗಳಿಗೆ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಹಾಗೆ ಭೂಲೋಕದಲ್ಲಿ ನೆರವೇರಿ. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿ